ಸಂಚಿಕೆಯಲ್ಲಿ ನಾನು ಬರ್ತ್ ಡೇಟ್ 3/12/21 3/12/2130 ಇದರದ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಜುಪಿಟರ್. ಈ ಒಂದು ಜನ್ಮ ತಾರೀಕಿನವರಿಗೆ 2026 ಅಂದ್ರೆ ಈ ಮುಂಬರುವ ವರ್ಷ 2026 ಅಂದ್ರೆ ಇದು ಆಡಳಿತ ಗ್ರಹ ಬಂದು ಸೂರ್ಯ. ಈ ಒಂದು 2026ರಲ್ಲಿ ಸೂರ್ಯ, ಚಂದ್ರ ಮತ್ತು ಒಂದು ಶುಕ್ರನ ಒಂದು ಸಂಯೋಗ ಇರೋದ್ರಿಂದ ಈ ಒಂದು ಸಂಯೋಗ 3/12/2130 ಈ ಡೇಟ್ ಆಫ್ ಬರ್ತ್ ಗಳಲ್ಲಿ ಹುಟ್ಟಿರುವಂತವ್ರಿಗೆ ಏನೇನು ಬದಲಾವಣೆಗಳನ್ನ ತರುತ್ತೆ, ಅವರ ಜೀವನದಲ್ಲಿ ಏನು ಹೊಸ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನೋಡಿ, ಈ 3/12/2130 ಡೇಟ್ಸ್ನವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕ್ರಿಯೇಟಿವಿಟೀಸ್ ಅಂದ್ರೆ ತುಂಬಾ ಸ್ಮಾರ್ಟ್ ವರ್ಕ್ ಮಾಡಬೇಕು. 2026ರಲ್ಲಿ ನೀವು ಎಷ್ಟು ಸ್ಮಾರ್ಟ್ ವರ್ಕ್ ಮಾಡ್ತೀರಾ ಅಷ್ಟು ನಿಮ್ಗೆ ಗ್ರೋತ್ ಇರುತ್ತೆ. ಸ್ಮಾರ್ಟ್ ವರ್ಕ್ ಇನ್ ದ ಸೆನ್ಸ್ ಏನಾಗ್ತದೆ, ಕರಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಜಾಬ್ ಇರಬಹುದು, ಬಿಸ್ನೆಸ್ ಇರಬಹುದು, ಅವ್ರದ್ದು ಯಾವುದೇ ರೀತಿಯ ಒಂದು ಆದಾಯದ ಮೂಲಗಳು ಇರಬಹುದು, ಅದರದ್ದೆಲ್ಲವನ್ನು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಒಂದು ಒಳ್ಳೆ ವರ್ಷ ಅಂತ ನಾವು ಹೇಳ್ಬಹುದು. ಆಮೇಲೆ ಸ್ಪೆಷಲಿ ಪೊಲಿಟಿಕಲ್ ಲೈಫ್ ಅಲ್ಲಿ ಇರುವಂತವ್ರಿಗೆ ಜುಪಿಟರ್ನ ಒಂದು ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ. ಪೊಲಿಟಿಕಲ್ ಲೈಫ್ ಅಲ್ಲಿ ಇರುವಂತವ್ರಿಗೆ, ಅಥವಾ NGO ನಡೆಸ್ತಾ ಇದ್ರೆ, ಅಥವಾ ಟ್ರಸ್ಟ್ಗಳನ್ನೇನಾದ್ರು ನಡೆಸ್ತಾ ಇದ್ರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಏನಾದ್ರು ನಡೆಸ್ತಾ ಇದ್ರೆ ಅವ್ರಿಗೆ ತುಂಬಾ ಗ್ರೋತ್ ಇದೆ 2026ರಲ್ಲಿ. ಈಗ ಈ ವಿಷಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವ ಒಂದು ಬರದಲ್ಲಿ ಏನಾಗ್ತದೆ ಅಂದ್ರೆ, ನಿಮ್ಗೆ ಅತಿ ಹೆಚ್ಚು ತಿರುಗಾಟ ಈ 2026ರಲ್ಲಿ ಬರುತ್ತೆ. ಅದರ ಪ್ಯಾರಲಲ್ ಆಗಿ ನಿಮ್ಗೆ ಏನಾಗ್ತದೆ, ಅದರ ಜೊತೆಗೇನೆ ನಿಮ್ಗೆ ಖರ್ಚುಗಳು ಹೆಚ್ಚಾಗಿ ಆಗುವಂಥದ್ದು. ನಿಮ್ಮ ಮೇಲೆ ಸ್ವಂತ ಖರ್ಚಿಗಿಂತ ನೀವು ಇನ್ನೊಬ್ಬರ ಮೇಲೆ ಖರ್ಚು ಮಾಡುವಂತ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ. ಅದು ಇರ್ಬೋದು ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಕೆಲಸಗಾರರ ಮೇಲೆ ಇರ್ಬೋದು. ಆದ್ರೆ ಒಟ್ಟಾರೆಯಾಗಿ ಎಷ್ಟು ಅವಕಾಶಗಳು ಬರುತ್ತೋ ಅಷ್ಟು ಖರ್ಚುಗಳು ತುಂಬಾ ಹೆಚ್ಚಾಗಿರುತ್ತೆ. ಇದರಿಂದ ಸ್ವಲ್ಪ ಏನಾಗ್ತದೆ ಅಂದ್ರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ಸ್ ನ ಜನವರಿ ತಿಂಗಳಲ್ಲೇ ಮಾಡಿಕೊಳ್ಳುವುದು ತುಂಬಾ ಉತ್ತಮವಾಗಿರುತ್ತೆ. ನೋಡಿ, ಮದುವೆ ವಿಷಯವಾಗಿ ಹೇಳೋದಾದ್ರೆ, ಮದುವೆ ಅವಕಾಶಗಳು ಅಂದ್ರೆ ಪ್ರಪೋಸಲ್ಸ್ ತುಂಬಾ ಬರುತ್ತೆ. ಇನ್ ಕೇಸ್ ಮದುವೆ ಆಗೋಗಿದ್ರೆ ಒಂದು ಮ್ಯಾರಿಡ್ ಲೈಫ್ ತುಂಬಾ ಚೆನ್ನಾಗಿ 2026ರಲ್ಲಿ ಇರುತ್ತೆ. ಆದ್ರೆ ಒಂದು ವಿಶೇಷ ಸೂಚನೆ ಏನಂದ್ರೆ, ಇವರು ಹೆಚ್ಚಾಗಿ ತಮ್ಮ ಮಾತಿನಲ್ಲಿ ಹಿಡಿತಗಳನ್ನ ಇಟ್ಕೊಬೇಕಾಗ್ತದೆ. ಯಾಕಂದ್ರೆ ಅವಕಾಶಗಳು ಸಿಗುವುದಕ್ಕೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಖರ್ಚುಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಕೋಪ ಬರುತ್ತೆ. ಆ ಕೋಪನದಲ್ಲಿ ಬರುವಂತ ಮಾತುಗಳೇನಿದೆಯಲ್ಲ, ನಿಮ್ಮ ಒಂದು ಜೀವನದಲ್ಲಿ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ನೀವೇನ್ ಮಾಡ್ಬೇಕು, ಸ್ವಲ್ಪ ನಿಮ್ಮ ಮಾತಿನಲ್ಲಿ ಹಿಡಿತ ಇಟ್ಕೊಬೇಕು. ಎಲ್ಲರ ಜೊತೆನೂ ಅಷ್ಟೇನೆ, ನಿಮ್ಮ ಸ್ಟಾಫ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ನೀವು ಯಾವ ಕ್ಷಣದಲ್ಲಿ ಯಾರ ಜೊತೆಗಿದ್ರು ಸಹ ಮಾತಿನಲ್ಲಿ ಹಿಡಿತಾ ಇರಲಿ. ಹೇಳಿದ್ನಲ್ಲ, ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಗ್ರೋತ್ ಇರುತ್ತೆ. ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ ಮಾಡೋದ್ರಿಂದ ಸಹ ಯಾರಿಗೂ ಏನು ಲಾಭ ಇಲ್ಲ. ಅದರಿಂದ ನಿಮ್ಗೆ ನಷ್ಟನೇ ಆಗ್ತದೆ ಹೊರತು ಅದರಿಂದ ಏನೂ ಲಾಭ ಸಿಗೋದಿಲ್ಲ. ಹೀಗಾಗಿ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಡಿ. ಗುರು ಬೀಜ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ, ಈ ಒಂದು ಅಡೆತಡೆಗಳಿಂದ ನಿಮ್ಗೆ ಮುಕ್ತಿ ಸಿಗ್ತದೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಬನಾನಾ ಇರ್ಬೋದು, ಆಮೇಲೆ ಹಳದಿ ಮಿಶ್ರಿತ ಬಟ್ಟೆಗಳನ್ನು ಹೆಚ್ಚಾಗಿ ಹಾಕುವುದರಿಂದ, ಅಥವಾ ದಾನ ಕೊಡೋದ್ರಿಂದ, ಅಥವಾ ಗುರು ಮಂದಿರದಲ್ಲಿ ಬಾಳೆಹಣ್ಣಿನ ದಾನ ಇರಬಹುದು, ಆಮೇಲೆ ಮಂಗಗಳಿಗೆ ಹಣ್ಣುಗಳನ್ನು ತಿನ್ನಿಸುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗ್ತದೆ. 2026ರಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಿಕೊಂಡು ಒಂದು ಉತ್ತಮ ವರ್ಷವಾಗಿ ಒಂದು ಮಾರ್ಪಾಡನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಶುಭ ಹಾರೈಕೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ.